ಅರಸೀಕೆರೆಯಲ್ಲಿ ನೀರಿಗೆ ಬರವಿತ್ತು, ಅದನ್ನು ನೀಗಿದ್ದೇನೆ. ಎತ್ತಿನ ಹೊಳೆ ನನ್ನ ಪ್ರಯತ್ನದ ಯೋಜನೆ. ಮಹಾನುಭಾವರೊಬ್ಬರು ಯಾವ ಕಾರಣಕ್ಕೂ ಅದು ಆಗುವುದಿಲ್ಲ ಎಂದು ಹೇಳಿದ್ದರು. ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಸ್ತಾಪಿಸಿರುವಂತೆ ಶಿಕ್ಷಕರ ಭವನ ನಿರ್ಮಾಣ ಅಗತ್ಯ ಇದೆ. ಶಿಕ್ಷಕರುಗಳು ಒಂದಾಗಿ ಬನ್ನಿ, ಅದಕ್ಕಾಗಿ BEO ಅವರನ್ನು ಮತ್ತೆ ಕರೆತಂದಿದ್ದೇನೆ. ಸರಕಾರಿ ನೌಕರರಿಗೆ 7ನೇ ವೇತನ ಆಯೋಗ ವರದಿ ಜಾರಿಯಲ್ಲಿ ನನ್ನ ಪ್ರಯತ್ನವೂ ಇದೆ ಎಂದರು. ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ, ತಹಶೀಲ್ದಾರ್ ಸಂತೋಷ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್ ಮೋಹನ್ ಕುಮಾರ್, ಹಿತ ಸಮನ್ವಯ ಅಧಿಕಾರಿ ಶಂಕರ್, ಪರಿವೀಕ್ಷಕ ವಸಂತ್ ನಿವೃತ್ತ ಶಿಕ್ಷಕರಿಗೆ ಹಾಗೂ ಶಿಕ್ಷಕರುಗಳಿಗೆ ಶುಭ ಕೋರಿದರು. 63 ನಿವೃತ್ತ ಶಿಕ್ಷಕರುಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸದಾನಂದ ಮೂರ್ತಿ, ಕಾರ್ಯದರ್ಶಿ ಜಯರಾಮು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ರಾಜ್ಯ ಸಮಿತಿ ಉಪಾಧ್ಯಕ್ಷ ಓಂಕಾರ ಮೂರ್ತಿ, ಪ್ರೌಢ ಶಾಲೆಗಳ ಮುಖ್ಯ ಶಿಕ್ಷಕರ ಜಿಲ್ಲಾ ಸಂಘದ ಉಪಾಧ್ಯಕ್ಷ DV ಕುಮಾರ್, ಶಿಕ್ಷಣ ಸಂಯೋಜಕ ಮಲ್ಲೇಶ್ ಚಿದಾನಂದ್, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸುರೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕಗಳಾದ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕಲ್ಯಾಣ್ ಕುಮಾರ್, ಕಾರ್ಯದರ್ಶಿ ನಟರಾಜ್ BRP ಸಂಘದ ಅಧ್ಯಕ್ಷ ಬಸವರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ HD ಸೀತಾರಾಮು, ಹಿರಿಯ ಪತ್ರಕರ್ತರು. ಓದ್ತಾ ಒಬ್ಬ ಯುಗ ಪುರುಷರು ಅಂತೇಳಿ ನಮ್ಮ ಮನಸ್ಸಿಗೆ ಬರುತ್ತೆ. ಒಬ್ಬ ನಿಜವಾಗಲೂ ಅವರ ಸಾಧನೆ, ಅವರ ಮಹತ್ವ ಬಹಳ ಭಾರತ ದೇಶಕ್ಕೆ ಇಂದಿನ ಕೆಲವಾರು ವರ್ಷಗಳ ಇಂದಿನ ಭಾರತ ದೇಶಕ್ಕೆ ಅವರ ನೈಪುಣ್ಯತೆ, ಅವರ ಕಾರ್ಯವೈಖರಿ ಅವಶ್ಯಕತೆ ಇತ್ತು ಅಂತಕ್ಕಂಥದ್ದನ್ನು ನಾನು ಮನಗಂಡಿದ್ದೇನೆ. ಆದ್ದರಿಂದ ಅಂಥವರ ಪುಣ್ಯಾತ್ಮರ ದಿನಾಚರಣೆ, ಅಂಗವಾಗಿ ಶಿಕ್ಷಕರ ದಿನಾಚರಣೆ ನಡೀತಾ ಇರ್ತಕ್ಕಂಥದ್ದು. ಸ್ವತಃ ಅವರೇ ಒಬ್ಬರು ಶಿಕ್ಷಕರಾಗಿ ನಿಮ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ, ಅವರ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅರ್ಥಗರ್ಭಿತ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಪ್ರಸ್ತುತ ನಾವು ಹಿಂದಿಂದ ಚರ್ಚೆ ಮಾಡಕ್ಕೆ ಹೋಗೋದು ಬೇಡ, ಹಿಂದೆ ನಡೆದು ಹೋಗಿ. ಶೈಕ್ಷಣಿಕ ಕ್ಷೇತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಬಹಳ ದೊಡ್ಡದಾದಂತ ಒಂದು ಕ್ಷೇತ್ರ. ಒಂದು ರಾಜ್ಯದ ಉನ್ನತೀಕರಣ, ಒಂದು ರಾಜ್ಯದ ಸರ್ವತೋಮುಖವಾದಂತಹ ಅಭಿವೃದ್ಧಿ, ಒಂದು ರಾಜ್ಯದ ಘನತೆ, ಗೌರವ, ದಕ್ಷತೆ ಇವೆಲ್ಲವೂ ಹೆಚ್ಚಾಗಬೇಕಾದ್ರೆ ಶೈಕ್ಷಣಿಕ ಕ್ಷೇತ್ರ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ. ಈ ಕ್ಷೇತ್ರ ಏನಾದರೂ ವಿಫಲವಾದರೆ ದೇಶದ, ರಾಜ್ಯದ ಘನತೆ ಮತ್ತು ಗೌರವ ಮತ್ತು ಉನ್ನತೀಕರಣ, ಅಭಿವೃದ್ಧಿ, ಸ್ಥಾನಮಾನಗಳು ಎಲ್ಲವೂ ವಿಫಲವಾಗ್ತದೆ. ಅದನ್ನ ಈ ದೇಶವನ್ನು ಆಳ್ತಕ್ಕಂಥ ಪ್ರಬುದ್ಧರಿಗೆ ಇರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾತಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಒಂದು ಮಹತ್ವವಾದಂತಹ ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ಕ್ಷೇತ್ರಕ್ಕೆ, ಈ ರಾಜ್ಯದ, ಈ ರಾಷ್ಟ್ರದ ಆಯವ್ಯಯದಲ್ಲಿ ಇರ್ತಕ್ಕಂಥ ಹಣದ ವ್ಯವಸ್ಥೆಯನ್ನು ನೀವು ನೋಡಿದಾಗ ಬಹಳ ಕನಿಕರ ಆಗುತ್ತೆ, ಬಹಳ ಮಟ್ಟಿಗೆ ಕನಿಕರ ಆಗ್ತಾರೆ. ಈ ಸರ್ಕಾರಗಳ ವೈಫಲ್ಯದಿಂದ ಇವತ್ತು ಖಾಸಗಿ ರಂಗ ಎದ್ದು ನಿಂತಿದೆ. ಒಂದು ಕಡೆ
ಸಮಾಜದ ಉನ್ನತೀಕರಣ ಆಗುತ್ತೆ ಅಂತೇಳಿ ಭಾವಿಸೋದಾದ್ರೂ ಮತ್ತೊಂದು ಕಡೆಯಿಂದ ಸಮಾಜದ ಶೋಷಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಅವನ ಆರ್ಥಿಕ ವ್ಯವಸ್ಥೆಯ ಒಳಗಡೆ ಅವನಲ್ಲಿರ್ತಕ್ಕಂಥ ಆಶಯ ಅಭಿಮಾನಗಳನ್ನ ಹೊರಹೊಮ್ಮಿ ಈ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ಶ್ರೇಷ್ಠನಾದಂಥ ವ್ಯಕ್ತಿಯಾಗಿ ಬೆಳೆಯಬೇಕು ಅಂತಕ್ಕಂಥ ಅಭಿಲಾಷೆ ಅವನಲ್ಲಿದ್ದರೂ ಕೂಡ ಇವತ್ತಿನ ಶೈಕ್ಷಣಿಕ ಕ್ಷೇತ್ರದ ಅವ್ಯವಸ್ಥೆಯ ಒಳಗಡೆ ಬಹಳ ಮಟ್ಟಿಗೆ ಚಿಂತನೆಯನ್ನು ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ 30,000 ಕೋಟಿ ಅನುದಾನವನ್ನ ಪ್ರಾಥಮಿಕ ಶಿಕ್ಷಣಕ್ಕೆ ವಿನಿಯೋಗ ಮಾಡಿದರೂ ಕೂಡ ಸಂಬಳ ಸಾರಿಗೆಗೆ 28ರಿಂದ 29,000 ಕೋಟಿ ಹೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು 1,000 ಕೋಟಿನಲ್ಲಿ ಇವತ್ತಿನ ಖಾಸಗಿ ರಂಗದ ಪೈಪೋಟಿಯಲ್ಲಿ ಆಧುನಿಕ ವ್ಯವಸ್ಥೆಯ ಸಲಕರಣೆಗಳನ್ನು ಹೊಂದಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಬಯಸ್ತಕ್ಕಂಥ ಪೋಷಕ ವರ್ಗಕ್ಕೆ ವಿದ್ಯಾರ್ಥಿಗಳಿಗೆ ಸವಲತ್ತುಗಳನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಬಜೆಟ್ ಭಾಷಣದಲ್ಲಿ ಹೇಳಿದೆ, ಕೊನೆ ಪಕ್ಷ 50,000 ಕೋಟಿಯನ್ನ ಈ ವಿದ್ಯಾ ಕ್ಷೇತ್ರಕ್ಕೆ ಮೀಸಲಿ. 50,000 ಕೋಟಿ ಹಣ ಆದ್ರೆ ಮಾತ್ರ ಇವತ್ತೇನು ಖಾಸಗಿ ರಂಗದ ಉಳಿದೇ ಇರ್ತಕ್ಕಂಥವರು ಉಳ್ಳುವವರ ಮೇಲೆ ಉಳಿದೇ ಇರ್ತಕ್ಕಂಥವರು ಶಕ್ತಿಹೀನರು. ಅರಸೀಕೆರೆಯಲ್ಲಿ ನೀರಿಗೆ ಬರವಿತ್ತು, ಅದನ್ನು ನೀಗಿದ್ದೇನೆ. ಎತ್ತಿನ ಹೊಳೆ ನನ್ನ ಪ್ರಯತ್ನದ ಯೋಜನೆ. ಮಹಾನುಭಾವರೊಬ್ಬರು ಯಾವ ಕಾರಣಕ್ಕೂ ಅದು ಆಗುವುದಿಲ್ಲ ಎಂದು ಹೇಳಿದ್ದರು. ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಸ್ತಾಪಿಸಿರುವಂತೆ ಶಿಕ್ಷಕರ ಭವನ ನಿರ್ಮಾಣ ಅಗತ್ಯ ಇದೆ. ಶಿಕ್ಷಕರುಗಳು ಒಂದಾಗಿ ಬನ್ನಿ, ಅದಕ್ಕಾಗಿ BO ಅವರನ್ನು ಮತ್ತೆ ಕರೆತಂದಿದ್ದೇನೆ. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ವರದಿ ಜಾರಿಯಲ್ಲಿ ನನ್ನ ಪ್ರಯತ್ನವೂ ಇದೆ ಎಂದರು. ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ, ತಹಶೀಲ್ದಾರ್ ಸಂತೋಷ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್ ಮೋಹನ್ ಕುಮಾರ್, ಹಿತ ಸಮನ್ವಯ ಅಧಿಕಾರಿ ಶಂಕರ್, ಪರಿವೀಕ್ಷಕ ವಸಂತ್ ನಿವೃತ್ತ ಶಿಕ್ಷಕರಿಗೆ ಹಾಗೂ ಶಿಕ್ಷಕರುಗಳಿಗೆ ಶುಭ ಕೋರಿದರು. 63 ನಿವೃತ್ತ ಶಿಕ್ಷಕರುಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸದಾನಂದ ಮೂರ್ತಿ, ಕಾರ್ಯದರ್ಶಿ ಜಯರಾಮು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ರಾಜ್ಯ ಸಮಿತಿ ಉಪಾಧ್ಯಕ್ಷ ಓಂಕಾರ ಮೂರ್ತಿ, ಪ್ರೌಢ ಶಾಲೆಗಳ ಮುಖ್ಯ ಶಿಕ್ಷಕರ ಜಿಲ್ಲಾ ಸಂಘದ ಉಪಾಧ್ಯಕ್ಷ DV ಕುಮಾರ್, ಶಿಕ್ಷಣ ಸಂಯೋಜಕ ಮಲ್ಲೇಶ್ ಚಿದಾನಂದ್, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸುರೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕಗಳಾದ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕಲ್ಯಾಣ್ ಕುಮಾರ್, ಕಾರ್ಯದರ್ಶಿ ನಟರಾಜ್ BRP ಸಂಘದ ಅಧ್ಯಕ್ಷ ಬಸವರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ HD ಸೀತಾರಾಮು, ಹಿರಿಯ ಪತ್ರಕರ್ತರು. ಇನ್ನು ನಾವು ಎಷ್ಟು ಫಾಸ್ಟ್ ಆಗಿ ಕಾರ್ಯಕ್ರಮ ಮುಗಿಸಿದ್ವಿ? 2 ಗಂಟೆ ಆಗಿದೆ. ಯಾಕೆ ಹೋಗ್ತೀರಾ? ಕುದುರೆ ಏನಾದ್ರು ಮಾಡಿ. ಮಾಡ್ತಾ ಇದೆ. ಕೃತಜ್ಞತೆಗಳನ್ನ ಈ ಮೂಲಕ ತಿಳಿಸಲಾಗ್ತಾ ಇದೆ. ಕೈ ಮುಗಿಯದೆ ಸಕಲ ದೇವರನ್ನ ತಯಾರು ಮಾಡುವಂತಹ ಅದ್ಭುತವಾದಂತಹ ಹೆಮ್ಮೆಯ ಕರ್ತವ್ಯವನ್ನು ನಿರ್ವಹಿಸಿ ಸಂತೃಪ್ತ ಜೀವನದೊಂದಿಗೆ ಇಂದು ನಮ್ಮೆಲ್ಲರೊಂದಿಗೆ ಆಸೀನರಾಗಿದ್ದಾರೆ ಎಲ್ಲ ನಿವೃತ್ತ ಶಿಕ್ಷಕರು, ಪ್ರಾಥಮಿಕ ವಿಭಾಗದ ಎಲ್ಲ ನಿವೃತ್ತ ಶಿಕ್ಷಕರಿಗೆ ವೇದಿಕೆಯ ಪರವಾಗಿ ನೀರೆರೆದು ಬೆಳೆಸಿದ ಗುರುಗಳಿಗೆ ಈ ಒಂದು ವೇದಿಕೆಯ ಶುಭ ಕೃತಜ್ಞತೆಗಳು. ಎಲ್ಲರಿಗೂ ಅನಂತ ಧನ್ಯವಾದಗಳು ಎಲ್ಲರ ಪರವಾಗಿ. ಬೆಳೆಸದ ನಡೆ ಸಾಕಿವು ಇಷ್ಟು ಸಾಕು, ಇಹಕು ಪರಕು ಮೇಲೇನು ದೇವರು. ಮಂಕುತಿಮ್ಮ ಕಗ್ಗದ ಚಂದದ
ವಿಚಾರಗಳಿಗೆ ಅನುಗುಣವಾಗಿ ಅದ್ಭುತವಾದಂತಹ ಕೆಲಸದ ನಡುವೆ ತಮ್ಮ ವೃತ್ತಿಯನ್ನ ಸಾರ್ಥಕಗೊಳಿಸಿಕೊಂಡು ಇಂದು ನಮ್ಮೊಂದಿಗೆ ಗೌರವ ಸ್ವೀಕಾರವನ್ನು ಪಡಿತಾ ಇರುವಂತಹ ಎಲ್ಲ ನಿವೃತ್ತ ಶಿಕ್ಷಕರಿಗೂ ಸಹ ಇಲಾಖೆಯ ಪರವಾಗಿ, ವೇದಿಕೆಯ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಗೌರವಕ್ಕೆ ಮತ್ತೊಮ್ಮೆ ಶಿಕ್ಷಕರ ದಿನದ ಶುಭಾಶಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ದೇವೇ ನಮಃ. ತ್ರಿಮೂರ್ತಿ ಸ್ವರೂಪವಾದ ಗುರುಗಳ ವತಿಯಿಂದ ಅತ್ಯುತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರನ್ನು ಗೌರವಿಸುವ ಸುಸಂದರ್ಭ ಇದಾಗಿದೆ. ಅಂತಹ ಅತ್ಯುತ್ತಮ ಶಿಕ್ಷಕರನ್ನು ವೇದಿಕೆಗೆ ಮಜಲುಗಳನ್ನ ದಾಟಿ ಇಂದು ನಾವೆಲ್ಲರೂ ಒಂದು ಹಂತದಲ್ಲಿ ನಿಂತಿದ್ದೇವೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರು ನಮ್ಮೆಲ್ಲರ ಗುರುಗಳು. ಆ ಎಲ್ಲ ಗುರುವೃಂದಕ್ಕೂ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಈ ದಿನ ನಮ್ಮ ತಾಲೂಕು ಹಂತದಲ್ಲಿ ಸನ್ಮಾನಿತರಾಗ್ತಿರುವಂತಹ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೂ ಸಹ ಅತ್ಯುತ್ತಮ ಶಿಕ್ಷಕರು Good human being with skill and expertise. Enlightened human beings can be created by teachers only. ಸಮಾಜದ ಉತ್ತಮ ನಿರ್ಮಾಣದಲ್ಲಿ ಶಿಕ್ಷಕರು